ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೆಸರು ಕಾಳಿಂದ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಇದನ್ನು ಬೆಲ್ಲವನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೇನೆ. ಇದನ್ನು ವೆಯ್ಟ್ ಲಾಸ್ ಯಾರು ಮಾಡ್ಕೊಳ್ತಾರೆ ಅವರು ಕೂಡ ಸ್ವಲ್ಪ ಸ್ವಲ್ಪ ಆಗಿ ತಿನ್ಬೋದು. ಇದನ್ನು ಹೇಗೆ ಮಾಡೋದು ನೋಡುವ. ಮೊದಲಿಗೆ ಹೆಸರು ಕಾಳನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಆಮೇಲೆ ಫ್ಯಾನ್ನ ಕೆಳಗೆ ಇಟ್ಟು ಬೇಕಾದರೂ ಅದನ್ನು ಡ್ರೈ ಮಾಡ್ಕೊಳ್ಬೋದು, ಅಥವಾ ಈ ಥರ ಫ್ರೈ ಮಾಡಿಕೊಂಡು ಕೂಡ ಡ್ರೈ ಮಾಡ್ಕೊಳ್ಬೋದು. ಹೆಸರು ಕಾಳು ತುಂಬ ಪ್ರೋಟೀನು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಅಥವಾ ಹೀಗೇ ಯಾರು ಬೇಕಾದರೂ ಇದನ್ನು ತಿನ್ಬೋದು. ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು. ನೋಡಿ, ಇದನ್ನು ಫ್ರೈ ಮಾಡಿ ಆಯಿತು. ಇದನ್ನು ಈಗ ಸ್ವಲ್ಪ ಸ್ವಲ್ಪನೇ ಹಾಕಿ, ನಾನು ನೈಸ್ ಪೌಡರ್ ಆಗಬೇಕು ಅಂತ ಇಲ್ಲ, ನಿಮಗೆ ತರಿ ಇದ್ದರೂ ಸಾಕಾಗ್ತದೆ. ಇದು ಹುರಿದದ್ದು ಅದು ತಣ್ಣಗೆ ಆದಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. 2 ಸಲ ಗ್ರೈಂಡ್ ಮಾಡಿದೆ. ನೋಡಿ, ಒಂದು ತರಿಯಾಗಿ ಗ್ರೈಂಡ್ ಮಾಡಿದ್ದೇನೆ. ಇದನ್ನು ಈಗ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೊಂದು ಸಲ ಇದನ್ನು ಕೂಡ ಗ್ರೈಂಡ್ ಮಾಡಿದೆ. ನಂತರ ನಾನು ಒಂದು 10 ಬಾದಾಮಿ, ಹಾಗೆಯೇ ಒಂದು 10 ಗೇರುಬೀಜ ಇಷ್ಟನ್ನು ಫ್ರೈ ಮಾಡಿದ್ದೇನೆ. ಅದನ್ನು ಫ್ರೈ ಮಾಡಿ ಅದು ತಣ್ಣಗಾದ್ಮೇಲೆ ಅದನ್ನು ಕೂಡ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡೆ. ಈಗ ಒಂದು ತವ ತಗೊಂಡೆ, ಅದಕ್ಕೆ 1 ಚಮಚದಷ್ಟು ತುಪ್ಪನ ಹಾಕ್ಕೊಂಡು, ನಾನೀಗ ಹುಡಿ ಮಾಡಿ ಇಟ್ಕೊಂಡಿದ್ದೇನಲ್ಲ ಹೆಸರು ಕಾಳಿನ ಪೌಡರ್, ಅದನ್ನು ಫ್ರೈ ಮಾಡ್ಕೊಳ್ಳೋದು. ಒಂದೇ 1 ಚಮಚ ತುಪ್ಪ ಈಗ ಹಾಕಿದ್ದು, ಆಮೇಲೆ ಮತ್ತೆ 1 ಚಮಚ ತುಪ್ಪ, ಟೋಟಲ್ 2 ಚಮಚ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ತುಪ್ಪನೆಲ್ಲ ಅದು ಹೀರ್ಕೊಂಡು ಚೆನ್ನಾಗಿ ಸೆಟ್ ಆಗುವವರೆಗೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಅದು ಫ್ರೈ ಆಗ್ತಾ ಇದ್ದ ಹಾಗೆಯೇ ಗ್ಯಾಸ್ ಆಫ್ ಮಾಡಿಕೊಂಡು, ಗ್ಯಾಸ್ ಆನ್ ಇದ್ದುಕೊಂಡು ಬೆಲ್ಲ ಹಾಕೋದು ಬೇಡ. ಗ್ಯಾಸ್ ಆಫ್ ಮಾಡಿದ ಮೇಲೆ ಬೆಲ್ಲನ ಮತ್ತು ಪುಡಿ ಮಾಡಿ ಇಟ್ಟುಕೊಂಡಿದ್ದ ಗೇರುಬೀಜ ಹಾಗೂ ಬಾದಾಮಿ ಅದನ್ನು ಹಾಕ್ಕೊಳ್ಳೋದು. ಹಾಗೆ ಎಳ್ಳನ್ನು, ಒಂದು 2 ಚಮಚದಷ್ಟು ಎಳ್ಳನ್ನು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸಿಕೊಂಡೆ. ಚೆನ್ನಾಗಿ ಎಲ್ಲವನ್ನು ಕಲಸಿಕೊಳ್ಳೋದು. ಈಗ ಅದೆಲ್ಲವೂ ಸೆಟ್ ಆಗಬೇಕಲ್ವಾ, ಅದಕ್ಕೋಸ್ಕರ ಇನ್ನೊಮ್ಮೆ ಮಿಕ್ಸಿಗೆ ಎಲ್ಲವನ್ನು ಹಾಕಿ ಬೇಕಾದರೂ ಬ್ಲೆಂಡ್ ಮಾಡ್ಕೊಳ್ಬೋದು, ಅಥವಾ ಕೈಯಲ್ಲೇ ಮಿಕ್ಸ್ ಮಾಡಿದರೂ ತೊಂದರೆ ಇಲ್ಲ. ನಾನು ಮಿಕ್ಸಿಗೆ ಎಲ್ಲವನ್ನು ಹಾಕಿ ಒಮ್ಮೆ 1 ಸುತ್ತು ಗರ್ರ ಮಾಡಿದೆ. ಏಲಕ್ಕಿ ಕೂಡ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸಿಕೊಳ್ಳೋದು. ಈ ಹೆಸರು ಕಾಳಿನ ಲಡ್ಡು ತುಂಬ ರುಚಿಯಾಗಿರ್ತದೆ, ತಿನ್ನಲಿಕ್ಕೆ ಕೂಡ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡಿಕೊಳ್ಳುವಂಥವರು, ಅಂದರೆ ಏನು ತಿನ್ನಲಿಕ್ಕಾಗೋದಿಲ್ವ ಸ್ವೀಟ್ ಅಂತ ಅನ್ನುವ ಟೈಮಲ್ಲಿ ಇಂಥ ಲಡ್ಡನ್ನು ಮಾಡಿಕೊಂಡು 1 ಲಡ್ಡನ್ನು ತಿನ್ಬೋದು. ಹಾಗೆಂತ ಹೇಳಿ ಹೆಸರು ಕಾಳಿನ ಲಡ್ಡು ತಿನ್ಬೋದು ಅಂತೇಳಿ ಅದನ್ನೇ ಜಾಸ್ತಿ ಪ್ರಮಾಣದಲ್ಲಿ ತಿನ್ನಬಾರ್ದು. 1 ಲಡ್ಡು ಅಥವಾ ದಿನದಲ್ಲಿ 1 ಲಡ್ಡನ್ನು ತಿನ್ಬೋದು. ಹಾಗೆಂತೇಳಿ ಡೈಲಿ ತಿಂತಾ ಹೋಗಬೇಡಿ. ಡೈಲಿ ತಿಂತಾ ಹೋದರೂ ವೆಯ್ಟ್ ಜಾಸ್ತಿ ಆಗ್ಬೋದು, ಯಾಕೆಂದರೆ ಅದರಲ್ಲಿ ಅಷ್ಟು ಪ್ರೋಟೀನ್ ಇದೆ, ಹಾಗೆ ಬೆಲ್ಲ ಕೂಡ ಇದೆ. ಆದ್ದರಿಂದ ಮಿಕ್ಸಿಯಲ್ಲಿ ಒಮ್ಮೆ ಗ್ರೈಂಡ್ ಮಾಡಿದ ಮೇಲೆ ಬಟ್ಲಿಗೆ ಹಾಕಿ, ಅದು ಬಿಸಿ ಇದೆ, ಸ್ವಲ್ಪ ಬಿಸಿಯನ್ನೆಲ್ಲ ನೋಡಿಕೊಂಡು ಉಂಡೆಯನ್ನು ಮಾಡ್ಕೊಳ್ಳೋದು. ನಮಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಆ ರೀತಿ ಉಂಡೆಯನ್ನು ಮಾಡ್ಕೊಳ್ಳೋದು. ಈ ಥರ ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಮಾತ್ರ ಇದರ ಪ್ರಮಾಣವನ್ನು ತಿನ್ನುವಾಗ ಜಾಗ್ರತೆ ಮಾಡಿಕೊಳ್ಬೇಕು. ಒಮ್ಮೆಲೆ 2-3 ಉಂಡೆಯನ್ನು ತಿನ್ನಬೇಡಿ, ದಿನಕ್ಕೆ 1 ಉಂಡೆಯನ್ನು ತಿನ್ಬೋದು. ಈಗ ಸೂಪರಾದ ಟೇಸ್ಟಿಯಾದ ಹೆಸರು ಕಾಳಿನ ಲಾಡು ರೆಡಿ ಆಯಿತು. ವರಮಹಾಲಕ್ಷ್ಮಿಗೆ, ಅಷ್ಟಮಿಗೆ ಎಲ್ಲ ನೀವು ಈ ರೀತಿ ಉಂಡೆಗಳನ್ನು ಮಾಡಿಕೊಂಡು ತಿನ್ಬೋದು. ತುಂಬ ರುಚಿಯಾಗಿ ಇರ್ತದೆ, ದೇವರಿಗೆ ಕೂಡ ಇಡ್ಬೋದು. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನೊಂದು ರೆಸಿಪಿಯೊಂದಿಗೆ ಕಾಣುವ, ಅಲ್ಲಿವರೆಗೆ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.